ಬದಲಾಗ್ತಾ ಇದೆಯಾ ಬಿಜೆಪಿ ಹೈಕಮಾಂಡ್ ನ ನೆಲೆ ನಿಲುವು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ದೆಹಲಿಯಿಂದ BS ಅರುಣ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್ ಅವರೇ, ನಾವು ಅಡ್ವಾಣಿ ಏನು ಅವ್ರನ್ನ ಸಿಂಗಲ್ ಔಟ್ ಮಾಡ್ತಾ ಇದೆಯಾ ಪಕ್ಷ, ಅದು 7 ವರ್ಷಗಳಿಂದ ನಡೀತಾ ಇದೆ ಅಂತ ಅಮಿನ್ ಮಠ್ ಅವರು ಹೇಳಿದ್ರು. ಅದೆಲ್ಲದರ ನಂತರದಲ್ಲಿ ಇದೀಗ ಎಲ್ಲವೂ ನಿರ್ಧಾರ ಆಗೋದು ಜನತೆಯ ಮುಂದೆ ಹೋದಾಗ ಅಂತ ಹೇಳುವಂಥದ್ದು, ಎಲೆಕ್ಷನ್ಸ್ ಬಂದಾಗ ಅಂತ ಹೇಳುವಂಥದ್ದು. ಸೊ ಅದೊಂದು ರೀತಿ ಅಗ್ನಿ ಪರೀಕ್ಷೆ ಅಂತ ನಾವು ತಗೊಂಡ್ರೆ ಈ ಮೋದಿ ಅವರ ಜನಪ್ರಿಯತೆಗೆ ಬಿಜೆಪಿ ತಲೆಬಾಗುತ್ತಾ, ಅಥವಾ ಈಗ ಬಿಜೆಪಿ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಅಂತ? ಮೋದಿನೇ ಪ್ರಧಾನಿ ಅಭ್ಯರ್ಥಿ ಅಂತಾದ್ರೆ ಈಗ ಮೋದಿ ವಿರುದ್ಧ ಕೂಡ ಗುಜರಾತ್ನಲ್ಲೇನೆ ಕೇಶುಭಾಯ್ ಪಟೇಲ್ ಭಿನ್ನಮತ ಜಾರಿಯಲ್ಲಿದೆ, ಅದು ಕೂಡ ಈಗ. ಸೊ ಎಲ್ಲರಿಗೂ ಸಲ್ಲುವಂತ ಒಂದು ವ್ಯಕ್ತಿತ್ವ ಆಗ್ತಾರ? ಅಡ್ವಾಣಿ ಅವರ ಈ ಹೇಳಿಕೆ ಯಾವೆಲ್ಲ ರೀತಿ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳುವಂಥದ್ದು? ಖಂಡಿತ. ಆದ್ರೆ ಅದ್ವಾನಿ ಹಾಗೆ ಹೇಳಿರ್ಬೋದು, ಆದ್ರೆ ನರೇಂದ್ರ ಮೋದಿ ಈಗಲೇ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಪಕ್ಷ ಬಿಂಬಿಸೋದಕ್ಕೆ ಇನ್ನೂ ಸಮಯ ಇದೆ. 2014ರಲ್ಲಿ ನಡೆಯೋದು ಚುನಾವಣೆ, ಇನ್ನು 2 ವರ್ಷಗಳು ಬಾಕಿ ಇದೆ. ಮತ್ತೆ ಇನ್ನೊಂದೇನಂದ್ರೆ ನರೇಂದ್ರ ಮೋದಿ ಒಂದು ಪ್ರಶ್ನಾತೀತ ನಾಯಕ. ಆದ್ರೆ ಮುಂಬೈನಲ್ಲಿ ಏನು ಇದು ಕಾರ್ಯಕಾರಿಣಿ ನಡೆದಾಗ ಅಲ್ಲಿ ಯಡಿಯೂರಪ್ಪನವರು ತಾನು ಬರೋದಿಲ್ಲ ಅಂತ ಹೇಳಿದ್ರು, ಮೋದಿ ಅವರು ಬರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಮೋದಿ ಅವ್ರನ್ನ ಅಲ್ಲಿ ಕರ್ಸ್ಕೊಂಡ ರೀತಿಗೂ ಯಡಿಯೂರಪ್ಪನವ್ರನ್ನ ಪಕ್ಷ ಟ್ರೀಟ್ ಮಾಡಿದ ರೀತಿ, ಅನಂತರದಲ್ಲಿ ಏನು ಮೋದಿ ಅವರ ಮೇಲುಗೈ, ಇದನ್ನೆಲ್ಲ ನೋಡಿದ್ರೆ ಒಂಥರ ಹೂ ಇಸ್ ದ ಮೋಸ್ಟ್ ಪವರ್ಫುಲ್ ಅನ್ನೋ ಅಂತ ಒಂದು ಸಿಚುವೇಶನ್, ಆ ಗೇಮ್ ಯಾವಾಗ್ಲೂ ಜಾರಿಯಲ್ಲಿ ಇರ್ತಾ ಬಿಜೆಪಿಯಲ್ಲಿ. ಅದರಲ್ಲಿ ಈಗ ಮೋದಿ ಅತ್ಯಂತ ಮುಂಚೂಣಿಯಲ್ಲಿ ಇದ್ದಾರಾ ಅನ್ನೋಂಥ ಪ್ರಶ್ನೆ. ಬಹುಶಃ ಹಾಗೆ ನೋಡಿದ್ರೆ ಹೌದು ಅನ್ಸುತ್ತೆ. ಆದ್ರೆ ಇನ್ನು ಅನೇಕ ಕಾರಣಗಳು, ಎಲ್ಲ ಅನೇಕ ಒಂದು ಅರ್ಹತೆಗಳು ಅವರಿಗೆ ಬೇಕಾಗಿದೆ. ಈಗಾಗಲೇ ಅವರೇನು ರಾಷ್ಟ್ರ ಮಟ್ಟದಲ್ಲಿ ಒಪ್ಕೊಳ್ಳುವಂತ ಒಬ್ಬ ನಾಯಕರಾಗಿ ಹೊರಹೊಮ್ಮಿಲ್ಲ ಅಂತ ನನ್ಗನ್ಸುತ್ತೆ. ಹಿಂದೆ ವಾಜಪೇಯಿ ಇದ್ರು, ಅದ್ವಾನಿ ಇದ್ರು. ಆದ್ರೆ ಈಗ ಮೋದಿ ಅವರಿಗೆ ಅಂತ ಒಂದು ಅಕ್ಸೆಪ್ಟಬಿಲಿಟಿ ಇದೆಯಾ ಅನ್ನೋದು ಒಂದು ಸಂಶಯ ವ್ಯಕ್ತವಾಗುತ್ತೆ. ಅದು ಅಕ್ಸೆಪ್ಟಬಿಲಿಟಿ ಜನರಲ್ ಆಗಿರ್ಬೋದು ಅಥವಾ ವಿತಿನ್ ದಿ ಬಿಜೆಪಿ ಪಕ್ಷದೊಳಗಡೆ ಇರುವಂತಹ ನಾಯಕರು ಆಗಿರ್ಬೋದು. ಮತ್ತೆ ಇನ್ನೊಂದು ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಅಂಶ ಅಂದ್ರೆ NDA ಏನಿದೆ, NDAನಲ್ಲಿ ಅವರ ಅಕ್ಸೆಪ್ಟಬಿಲಿಟಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಶರದ್ ಯಾದವ್ ಆಗಲಿ ಅಥವಾ ನಿತೀಶ್ ಕುಮಾರ್ ಆಗಲಿ, ಬಿಹಾರದ ಮುಖ್ಯಮಂತ್ರಿ ಹಾಗೂ ಜನತಾದಳದ ಅಧ್ಯಕ್ಷರು, ಇವರಿಬ್ರು ನರೇಂದ್ರ ಮೋದಿನ ಅಕ್ಸೆಪ್ಟ್ ಮಾಡ್ತಾರಾ? ಇದು ಒಂದು ಪ್ರಶ್ನೆ. ಇನ್ನು ಮತ್ತೆ ಬಿಜೆಪಿಗೆ ಇಷ್ಟೇ ಸಾಲದು. ಈಗ ಯಾವ್ದಾವ್ದು ಪಕ್ಷಗಳಿದೆ ಅದು ಮಾತ್ರ NDAಗೆ ಸಾಲದು. ಇನ್ನೂ ಅನೇಕ ಪಕ್ಷಗಳು ಹೊರಗಡೆಯಿಂದ ಬರಬೇಕಾಗತ್ತೆ. ಈಗಿರುವಂತಹ ನಾಯಕರಲ್ಲಿ ಅಥವಾ ನರೇಂದ್ರ ಮೋದಿಯಲ್ಲಿ ಬೇರೆ ಪಕ್ಷಗಳನ್ನ NDA ಒಳಗೆ ಬರೋದಕ್ಕೆ ಅಟ್ರಾಕ್ಟ್ ಮಾಡುವಂತಹ ಒಂದು ಛಾತಿ ಅವರಿಗಿದೆಯಾ? ಇದು ಒಂದು ಪ್ರಶ್ನೆ ಬರುತ್ತೆ. ಹೀಗಾಗಿ ಅಕ್ಸೆಪ್ಟಬಿಲಿಟಿ ಅನ್ನೋದು ಒಂದು ಇಟ್ಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ನರೇಂದ್ರ ಮೋದಿ ಅವರನ್ನ ಬಿಂಬಿಸಬೇಕಾದ್ರೆ ಅಕ್ಸೆಪ್ಟಬಿಲಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದು ಬಹುಶಃ ಇನ್ನೂ ಅದು ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಸೊ ಇಟ್ಸ್ ಎ ಲಾಂಗ್ ವೇ ಟು ಗೋ ಫಾರ್ ಇವರಿಗೆ, ನರೇಂದ್ರ ಮೋದಿಗೆ ಅವರ ಪಕ್ಷದ ಒಂದು ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಮತ್ತೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅವರನ್ನ ನಿಯುಕ್ತಿ ಮಾಡೋದಕ್ಕೆ ಇನ್ನೂ ತುಂಬಾ ಕಾಲಾವಕಾಶ ಇದೆ. ಅದು ಮೋದಿ ಅವರ ಮೇಲೇನೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮೊನ್ನೆ ನೀವು ನೋಡಿರ್ಬೋದು, ಪಕ್ಷದಲ್ಲಿ ಯಾವಾಗ ಮೋದಿ ಅವರು ಅಂತ ಮೇಲ್ಗೈ ಸಾಧಿಸ್ತಿದ್ದೀನಿ ಅಂತ ಅನಿಸ್ತು ಅವರ ಕಾರ್ಯಕಾರಿಣಿನಲ್ಲಿ, ಅದ್ವಾನಿ ಹೊರಗಡೆ ಹೋದ್ರು, ಸುಷ್ಮಾ ಸ್ವರಾಜ್ ಹೊರಗಡೆ ಹೋದ್ರು, ಇವರಿಬ್ರು ಪಬ್ಲಿಕ್ ರ್ಯಾಲಿನಲ್ಲಿ ಭಾಗವಹಿಸಲಿಲ್ಲ. ಇದೆಲ್ಲ ಒಂದು ಇಂಟರ್ನಲ್ ವಾರ್ ಏನು ನಡೀತಾ ಇದೆ ಬಿಜೆಪಿನಲ್ಲಿ, ಇದು ತೋರಿಸುತ್ತೆ ಅವರು ಅಕ್ಸೆಪ್ಟಬಿಲಿಟಿ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ, ಬಹುಶಃ ಸಿಕ್ಕೋದು ಇಲ್ಲ ಅಂತ ನನ್ಗನ್ಸುತ್ತೆ. ಓಕೆ, ಎಲ್ಲ ಒಂದ್ ಕಡೆ ಹಾಗಾದ್ರೆ ರಾಜ್ಯದಲ್ಲಿ ಈಗ ಬಿಜೆಪಿ ಸಂಪೂರ್ಣವಾಗಿ ಹೋಳಾಗಿರೋದನ್ನ ನಾವು ನೋಡ್ತಾ ಇದ್ವಿ. ಅದೇ ರೀತಿ ಕೇಂದ್ರದಲ್ಲೂ ಕೂಡ ಬಿಜೆಪಿ ಹೋಳಾಗಿದೆಯಾ ಸಂಪೂರ್ಣವಾಗಿ? ಇದು ಇನ್ ಟರ್ಮ್ಸ್ ಬಿಜೆಪಿಯ ರಾಜಕೀಯ ಆತ್ಮಹತ್ಯೆಯ ಹಾದಿ ಅಂತ ಅನಿಸ್ತಾ ಇದೆಯಾ? ನೋಡಿ, ಕೆಲವು ವಿದ್ಯಮಾನಗಳನ್ನು ನಾವು ನೋಡಿದ್ರೆ, ಈಗ ಕರ್ನಾಟಕದಲ್ಲಿ ಏನೇನಾಯ್ತು ಎಲ್ರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಆಗಿರುವಂತಹ ವಿಷಯದಲ್ಲಿ ಬಿಜೆಪಿನಲ್ಲಿ ಇಲ್ಲಿ ಒಮ್ಮತಕ್ಕೆ ಯಾವತ್ತೂ ಬಂದಿರಲಿಲ್ಲ. ಹಾಗಾಗಿ ಯಡಿಯೂರಪ್ಪ ಅವರನ್ನ ರಿಮೂವ್ ಮಾಡೋ ವಿಷಯದಿಂದ ಹಿಡಿದು ಮೊನ್ನೆವರೆಗೆ ಅವರು ಏನೇನು ಡಿಮಾಂಡ್ಗಳನ್ನ ಇಡ್ತಾ ಬಂದ್ರು, ಅದನ್ನ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದ್ರವರೆಗೂ ಯಾವುದೇ ಒಂದು ಒಮ್ಮತದ ನಿರ್ಧಾರಕ್ಕೆ ಬಿಜೆಪಿಗೆ ಬರಲಿಕ್ಕೆ ಆಗಲಿಲ್ಲ. ಇದು ಒಂದು. ಇನ್ನೊಂದು, ಜಾರ್ಖಂಡದಲ್ಲಿ ನಡೆದಿರುವಂತಹ ಒಂದು ರಾಜ್ಯಸಭಾನಲ್ಲಿ ಏನೇನಾಯ್ತು, ಅಧ್ಯಕ್ಷ ಗಡ್ಕರಿ ಅವರು ತಮ್ಮ ಉಮೇದುವಾರನ್ನ ತರೋದಕ್ಕೆ ನೋಡಿದ್ರು. ಆದರೆ ಪಕ್ಷದ ಅನೇಕ ನಾಯಕರುಗಳು ಅದನ್ನ ಅಪೋಸ್ ಮಾಡಿದ್ರು. ನಂಬರ್ 1. ಮತ್ತೆ
ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಏನಿದ್ದಾರೆ ಅವರು ಕೂಡ ಒಂದು ಪಕ್ಷದ ನಾಯಕರಿಗೆ ಒಂದು ಧಮಕಿ ಕೊಟ್ಟರು. ಅದನ್ನು ಸಾಲ್ವ್ ಮಾಡೋದಕ್ಕೆ ಪಕ್ಷದ ನಾಯಕರಿಂದ ಆಗಲಿಲ್ಲ. ಅನೇಕ ರಾಜ್ಯಗಳಲ್ಲಿ ಈ ತರದ ಒಂದು ಪ್ರಾಬ್ಲಮ್ಗಳಿದೆ. ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಒಮ್ಮತದಲ್ಲಿ ಬಗೆಹರಿಸೋದಕ್ಕೆ ಬಿಜೆಪಿಗೆ ಸಾಧ್ಯವಾಗದೇ ಇರೋದು ಇದು ಒಂದು ನಾಯಕತ್ವದ ಒಂದು ಅಭಾವವನ್ನು ತೋರಿಸುತ್ತೆ ಅಂತ ನನ್ಗನ್ಸುತ್ತೆ. ಆ ಸ್ಟ್ರಾಂಗ್ ಸೆಂಟ್ರಲ್ ಲೀಡರ್ಶಿಪ್ ಏನಿದೆ ಅದು ಬಿಜೆಪಿಗೆ ತೋರಿಸೋದಕ್ಕಾಗ್ತಿಲ್ಲ. ಹಾಗಾಗಿ ರೀಜನಲ್ ಲೀಡರ್ಸ್ ಏನಿದ್ದಾರೆ ಅವರು ಇವತ್ತು ಬಿಜೆಪಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅದು ಯಡಿಯೂರಪ್ಪ ಆಗಿರ್ಬೋದು ಅಥವಾ ರಾಜೇ ಆಗಿರ್ಬೋದು ಅಥವಾ ನರೇಂದ್ರ ಮೋದಿ ಆಗಿರ್ಬೋದು. ಈ ಒಂದು ಆಂತರಿಕ ಕಲಹ ಎಲ್ಲಿವರೆಗೆ ಮಟ್ಟಿದೆ ಅಂದ್ರೆ ಯಾವುದೇ ಒಂದು ಭಿನ್ನಾಭಿಪ್ರಾಯನ ಬಗೆಹರಿಸೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ಬಿಜೆಪಿನಲ್ಲಿ ಒಂದು ರೀತಿಯ ಸಡ್ಡು ಹೊಡೆಯೋ ಒಂದು ಆಟಿಟ್ಯೂಡ್ ನಾವೇನು ಕಾಣ್ತಾ ಇದ್ದೀವಿ ಅದು ಬಹುಶಃ ಕಂಟಿನ್ಯೂ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಂತ ನನ್ಗನ್ಸುತ್ತೆ. ಓಕೆ, ಮತ್ತಷ್ಟು ಮಾತಾಡ್ತೀವಿ ಅರುಣ್ ಅವರು ನಿಮ್ ಜೊತೆ. ನಾನು ಇದೇ ಪ್ರಶ್ನೆ ದಿನೇಶ್ ವೆಂಕಟೇಶ್ ಅವರು ಕೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ ಕಡೆ ನಿಜ ಈ ವೈಯಕ್ತಿಕವಾಗಿ ಒಂದು ಚಾರಂ ಬೆಳೀತು ನರೇಂದ್ರ ಮೋದಿ ಅವರಿಗೆ ಮತ್ತು ಇಲ್ಲಿ ಯಡಿಯೂರಪ್ಪನವರಿಗೆ ಹಾಗೂ ವಸುಂಧರಾ ರಾಜೆ ಅವರು. ಆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷ ಯುಪಿ ಎಲೆಕ್ಷನ್ಸ್ ನಾವು ಅಬ್ಸರ್ವ್ ಮಾಡಿದ್ವಿ 3ನೇ ಸ್ಥಾನ. ಈಗ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ಸ್ ಬಂದ್ರೆ ಬಹುಶಃ 3ನೇ ಸ್ಥಾನಕ್ಕೆ ತಳ್ಳಲ್ಪಡಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲೂ ಕೂಡ ಯುಪಿಎ ಹಗರಣಗಳನ್ನ ವಿರೋಧಿಸಿ ನಿಲ್ತಕ್ಕಂತ ಒಂದು ಗಟ್ಟಿಯಾದಂತ ನೈತಿಕ ಶಕ್ತಿಯಾಗೇನು ಹೊರಹೊಮ್ತಾ ಇಲ್ಲ ಬಿಜೆಪಿ. ಸೊ ಒನ್ಸ್ ಅಗೇನ್ ಬಿಜೆಪಿ ಪೊಲಿಟಿಕಲಿ ಸೂಯಿಸೈಡಿಂಗ್ ಮಾಡಲ್ ಇದೆಯಾ? ನೀವು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದರ ಕೊನೆಯ ದಿನಗಳಲ್ಲಿ ಇಂಥ ಪರಿಸ್ಥಿತಿಯನ್ನ ಎದುರಿಸುವುದು ಬಹಳ ಸಹಜ. ಆದರೆ ಗುಜರಾತ್ನಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನರೇಂದ್ರ ಮೋದಿಯ ನಂತರ ಮೊದಲು ಕೂಡ ಅಲ್ಲಿ ಅಧಿಕಾರದಲ್ಲಿತ್ತು. ಅದು ಹ್ಯಾಟ್ರಿಕ್ ಸತತ 3 ಗೆಲುವುಗಳನ್ನು ಸಾಧಿಸಿದೆ, ಅದು ಬೇರೆ. ಆದರೆ ಬಿಜೆಪಿ ತನ್ನ ಮೊದಲನೇ ಶಕ್ತಿ 184 ಸೀಟ್ಗಳನ್ನೇನಿದೆ ಅಲ್ಲಿಯವರೆಗಾದ್ರೂ ಹೋಗುತ್ತೆ ಅನ್ನೋದ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಅನುಮಾನಗಳಿವೆ. ಓಕೆ, ಸೊ ಕಾಂಗ್ರೆಸ್ಗೆ ಬಹಳ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ಗೆ ಈಸಿ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಥರ್ಡ್ ಫೋರ್ಸ್ ಇವರನ್ನು ಇಟ್ಕೊಂಡು ಏನಾದ್ರೂ ಆಟ ಆಡ್ಲಿಕ್ಕೆ ಕಾಂಗ್ರೆಸ್ ಮತ್ತೆ ಇದನ್ನು ಸಾಧ್ಯ ಇದೆ. ಆದ್ರೆ ನಿಮ್ಮ ಈಗ ಡಿಸ್ಕಷನ್ ಮಾಡಿದ ಹಾಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ರಾಜಕೀಯದಲ್ಲಿ ಯಾವುದು ಕೂಡ ಅಸಾಧ್ಯ ಏನೂ ಅಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಯಾವತ್ತೂ ಈ ದೇಶದ ಪ್ರಧಾನಿ ಆಗುವುದಿಲ್ಲ. ಇದಕ್ಕೆ ಕಾರಣಗಳು ಬಹಳ ಇದೆ. ನಾನು ಆಗ್ಲೇ ಹೇಳಿದಾಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಾದ್ರೆ ಬಿಜೆಪಿ 272 ಸೀಟ್ಗಳನ್ನ ತರಬೇಕು. ಕನಿಷ್ಠ ಒಂದು 200-225 ಸೀಟ್ ಬೇಕು. ಶಿವಸೇನಾ ಅವರು ಮತ್ತೆ ಯಾವುದಾದ್ರೂ ಒಂದು ಪಕ್ಷ ಅವರಿಗೆ ಬೆಂಬಲ ಮಾಡಿದ್ರು ಕೂಡ ಬೇರೆ ಯಾವ ಪಕ್ಷ ಕೂಡ ಈಗ ಇರುವ ಇಲ್ಲದ್ರೆ ಎನ್ಡಿಎದಲ್ಲಿದ್ದು ಹೊರಗೆ ಹೋದ, ಉದಾಹರಣೆಗೆ ತೆಲುಗು ದೇಶಂ ಇರ್ಬೋದು, ರಾಮ್ ವಿಲಾಸ್ ಪಾಸ್ವಾನ್ ಇರ್ಬೋದು, ಡಿಎಂಕೆ ಇರ್ಬೋದು, ಇವರು ಕೂಡ ಆ ಸಂದರ್ಭದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅನಿಸ್ತಲ್ಲ. ಯಾಕೆಂದ್ರೆ ಅವರಿಗೆ ನರೇಂದ್ರ ಮೋದಿಯವರ ಬಗ್ಗೆ ವೈಯಕ್ತಿಕವಾದ ದ್ವೇಷ ಇರ್ಲಿಕ್ಕಿಲ್ಲ. ಆದ್ರೆ ಅವರಿಗೆ ಗೊತ್ತಿದೆ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದ್ರೆ ಒಂದು ದೊಡ್ಡ ವೋಟ್ ಬ್ಯಾಂಕ್ ಮುಸ್ಲಿಮರದ್ದು ಅದನ್ನು ಕಳ್ಕೊಳ್ಬೇಕಾಗುತ್ತೆ ಅಂತ ತೆಲುಗು ದೇಶಂ ಅದಕ್ಕಾಗಿ ಹೊರಗೆ ಹೋಗ್ಬಿಡುದು. ಅದರಿಂದ ನರೇಂದ್ರ ಮೋದಿ ಅವರಿಗೆ ಆ ಚಾನ್ಸಸ್ ಬಹಳ ಕಡಿಮೆ. ಆದ್ರೆ ಬಿಜೆಪಿ ಒಳಗಡೆ ಆ ಪ್ರಯತ್ನ ನಡೀತಾ ಇಲ್ಲ ಅಂತಲ್ಲ. ಇವತ್ತಿಗೂ ಅದ್ವಾನಿ ಅವರು ಐಸೋಲೇಟ್ ಆಗಿದ್ದಾರೆ. ಅದ್ವಾನಿಯನ್ನು ರೈಟ್ ಆಫ್ ಮಾಡಬಹುದು ಅಂತ ಯಾರಾದ್ರೂ ಹೇಳಿದರೆ ನನ್ನನ್ನು ಒಪ್ಪುವುದಿಲ್ಲ. ಯಾಕೆಂದ್ರೆ ಇವತ್ತಿಗೂ ಕೂಡ ಬಿಜೆಪಿ ಒಂದು ಎನ್ಡಿಎ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡುದಿದ್ರೆ ಇವತ್ತಿಗೂ 85 ವರ್ಷದ ಅದ್ವಾನಿ ಅವರು ಒಬ್ಬರನ್ನೇ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ. ಅದರ ಆರೋಪಗಳು ಕೂಡ ಸಾಕಷ್ಟು. ಉದಾಹರಣೆಗೆ ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ರು, ಅದಕ್ಕೆಲ್ಲರೂ ಕೂಡ ಮೆಚ್ಚಿದ್ರು. ಆದ್ರೆ ಅನಂತಕುಮಾರ್ ಅವರ ವಿರುದ್ಧ ಹುಡುಕೋ ಹಗರಣ ಬಂದಾಗ ಅಥವಾ ಆರೋಪಗಳು ಬಂದಾಗ ಮೌನ ವಹಿಸ್ಬಿಟ್ರು ಅಂತ. ಅದ್ವಾನಿ ಅವರು ನೋಡಿ, ಪ್ರತಿಯೊಬ್ಬ ನಾಯಕರಿಗೆ ಒಂದು ಕೆಲವು ದೌರ್ಬಲ್ಯಗಳಿರುತ್ತೆ. ಬಹುಶಃ ಅದ್ವಾನಿ ಅವರ ಒಂದು ದೌರ್ಬಲ್ಯ ಅನಂತಕುಮಾರ್ ಇರ್ಬೋದು. ಅನಂತಕುಮಾರ್ ಒಬ್ಬರನ್ನು ಬಿಟ್ಟು ಉಳಿದವರ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಇವತ್ತು ಹುಡುಕೋ ಹಗರಣ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ಅದು ವಿಚಾರಣೆಯಲ್ಲೇ ಇದೆ. ಅದರ ಬಗ್ಗೆ ಅವರು ಯಾವತ್ತೂ ಮಾತಾಡೋದಿಲ್ಲ. ಅದೊಂದು ದೌರ್ಬಲ್ಯ ಇದೆ. ಕೆಲವು ದೌರ್ಬಲ್ಯಗಳು ಇರ್ಬೋದು ಅವರಿಗೆ. ಆದ್ರೆ ನೀವು ಈ ಒಂದು 60-65 ವರ್ಷಗಳ ದೀರ್ಘ ರಾಜಕಾರಣದಲ್ಲಿ ಸಣ್ಣ ಪುಟ್ಟ ಕಳಂಕಗಳು ಇರ್ಬೋದು ಅವರಿಗೆ. ಆದ್ರೆ ಬಹಳ ದೊಡ್ಡ ಮಟ್ಟದ ಕಳಂಕಗಳು ಇಲ್ಲದಾಗಿ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಡು ಬರೋದು. ಮತ್ತೊಂದು ರೀತಿಯಲ್ಲಿ ನಾವು ಇದನ್ನು ನೋಡೋದಾದ್ರೆ ನರೇಂದ್ರ ಮೋದಿ ಹಾಗೂ ಅಡ್ವಾಣಿ ಅವ್ರನ್ನ ಬಿಟ್ರೆ ಪ್ರಧಾನಿ ಅಭ್ಯರ್ಥಿ ನಾವು ಹೇಳಬಹುದಾದಂತ ಮತ್ತೊಬ್ಬ ನಾಯಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆ ತರದೊಂದು ನಾಯಕತ್ವದ ಶೂನ್ಯ ಕಾಣ್ತಾ ಇದೆ. ಆ ರೀತಿಯ ಒಂದು ನಾಯಕತ್ವದ ನಿರ್ವಾತ ಅಲ್ಲಿ ಕಾಣ್ತಾ ಇದೆ. ಈಗ ನೀವು ಜೇಟ್ಲಿಯನ್ನು ನೀವು ಪ್ರೊಜೆಕ್ಟ್ ಮಾಡಿದ್ರು, ಅವರು ಡೆಲ್ಲಿ ಸೆಂಟ್ರಿಕ್ ಲೀಡರ್. ಆಮೇಲೆ ಸುಷ್ಮಾ ಸ್ವರಾಜ್ ಕೂಡ ಅವರು ಮಾಸ್ ಲೀಡರ್ ಏನಲ್ಲ. ಆ ನಂತರ ನೀವು ವೆಂಕಯ್ಯ ನಾಯ್ಡು, ರಾಜನಾಥ್ ಸಿಂಗ್, ಜಸ್ವಂತ್ ಸಿಂಗ್ ಇವರೆಲ್ಲರೂ ಕೇಳಿದ್ರೆ ಒಂದು ರಾಜ್ಯಕ್ಕೆ ಸೀಮಿತವಾದ. ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಕೇವಲ ಬೆರಳಿಕೆ ಒಂದೆರಡು. ಈಗ
ಬಿಜೆಪಿ ಅವರ ಎನ್ಡಿಎ ದಿನಗಳಲ್ಲಿ ರಾಜ್ಯ ಮಟ್ಟಗಳಲ್ಲಿ ಒಳ್ಳೆ ನಾಯಕತ್ವವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು. ಅದು ನರೇಂದ್ರ ಮೋದಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇಲ್ಲದ್ರೆ ರಮಣ್ ಸಿಂಗ್ ಇರ್ಬೋದು, ರಾಜೇ ಇರ್ಬೋದು, ಇದನ್ನೆಲ್ಲ ಬೆಳೆಸಿದ್ರು. ಆದ್ರೆ ಇವ್ರು ಯಾರು ಕೂಡ ಬಹುಶಃ ನರೇಂದ್ರ ಮೋದಿ ಅವರಿಗಿರುವ ಈ ಕೋಮುವಾದದ ಕಳಂಕ ಇಲ್ಲದೆ ಹೋಗಿದ್ರೆ ಬಹುಶಃ ಅದಕ್ಕಾಗಿ ನನಗೆ ಅನಿಸಿದ್ದು ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆ ಪಟ್ಟವನ್ನು ಉಳಿಸಲಿಕ್ಕೆ ಮಾಡಿದ ಪ್ರಯತ್ನ ಏನಿದೆ ಅದು ಅವರಿಗೆ ಪ್ರಧಾನಿ ಆಗುವ ಅವಕಾಶದಿಂದ ತಪ್ಪಿಸ್ತು ಅಂತ. ಎಕ್ಸಾಕ್ಟ್ಲಿ. ರೀಜನಲ್ ಲೀಡರ್ ಆಗಿ ಬೆಳೆಯೋದಕ್ಕೆ ಯಾವೆಲ್ಲ ಅಂಶಗಳು ಅವರಿಗೆ ಸಹಾಯ ಮಾಡಿದ್ವು ಅವೇ ಒಂದು ಅದು ಅವರಿಗೆ ಇದಾಗಬಹುದು. ಆದ್ರೆ ಇವತ್ತಿಗೂ ಕೂಡ ಎನ್ಡಿಎ ಕ್ಯಾಂಡಿಡೇಟ್, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿರಬೇಕು, ಕಳೆದ ಯಾತ್ರೆಯನ್ನು ಅವರು ಬಿಹಾರದಿಂದ ಪ್ರಾರಂಭ ಮಾಡ್ತಾರೆ, ನಿತೀಶ್ ಕುಮಾರ್ ಅನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾಡ್ತಾರೆ, ನರೇಂದ್ರ ಮೋದಿ ಅಲ್ಲಿ ಬಹಳ ಸಾಂಕೇತಿಕವಾಗಿ ಮಾಡ್ತಾರೆ. ಅದರಿಂದ ಮುಂದಿನ ಚುನಾವಣೆಯ ಈ ರಾಜಕೀಯ ಗಣಿತ ಹೇಗಾಗುತ್ತೆ ಅಂತ ಬಹಳ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದ ನಿತೀಶ್ ಕುಮಾರ್ ಎನ್ಡಿಎ ಕ್ಯಾಂಡಿಡೇಟ್ ಆಗ್ಬೋದು, ಅದ್ವಾನಿ ಅವರಿಗೆ ಸಪೋರ್ಟ್ ಮಾಡಬಹುದು. ಸೊ ಈಕ್ವೇಷನ್ಸ್ ಚೇಂಜ್ ಆಗ್ಬೋದು. ಓಕೆ, ನಿಮ್ ಜೊತೆ ಚರ್ಚೆನ ಇನ್ನಷ್ಟು ಮುಂದುವರಿಸ್ತೀನಿ. ಅರುಣ್ ಅವರೇ, ನಿಮ್ ಜೊತೆಗೂ ಕೂಡ ಇನ್ನಷ್ಟು ಮಾತಾಡೋಣ. ಇದೆಲ್ಲದನ್ನು ಮುಂದುವರಿಸೋಣ ಒಂದು ವಿರಾಮದ ನಂತರ.